ಜಿಬಿಎಯಿಂದ ಹೆಸರು ಬದಲಾವಣೆ ಮಾಡಲಾಗಿದ್ದ ಯಲಹಂಕ ನಗರ ವ್ಯಾಪ್ತಿಯ ಕೆಂಪೇಗೌಡ ವಾರ್ಡ್ 1, ಚೌಡೇಶ್ವರಿ ವಾರ್ಡ್ 3ಗಳ ಹೆಸರುಗಳನ್ನು ಪುನರ್ ಸ್ಥಾಪಿಸಿ ಯಥಾಸ್ಥಿತಿ ಕಾಪಾಡಲು ಸರ್ಕಾರದ ಮಟ್ಟದಲ್ಲಿ ಶ್ರಮಿಸಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರ ಪರಿಶ್ರಮವನ್ನು ಸ್ಮರಿಸಿ ಕೆಂಪೇಗೌಡ ವಾರ್ಡ್ ಮತ್ತು ಚೌಡೇಶ್ವರಿ ವಾರ್ಡ್ಗಳ ನಿವಾಸಿಗಳು, ಬಿಜೆಪಿ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರನ್ನು ಅವರ ಗೃಹ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿದ ನಂತರ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವಿಶ್ವನಾಥ್ಪುರ ಮಂಜುನಾಥ್, ಚೊಕ್ಕನಹಳ್ಳಿ ವೆಂಕಟೇಶ್, ವಿ ಪವನ್ ಕುಮಾರ್, ವಿವಿ ರಾಮಮೂರ್ತಿ, ನರಸಿಂಹಮೂರ್ತಿ, ವಿಎಂ ಚಂದ್ರಯ್ಯ, ಆರ್ ಶ್ರೀನಿವಾಸಲು, ಆರ್ ನಾರಾಯಣ, ಯು ಲಕ್ಷ್ಮೀನಾರಾಯಣ, ಮುನಿರಾಜು, ನಾಗೇನಹಳ್ಳಿ ಶಿವಕುಮಾರ್, ನಾರಾಯಣ ಪೈ, ಗೋಪಾಲಕೃಷ್ಣ, ಭರತ್ ಕುಮಾರ್, ಪುಟ್ಟೇನಹಳ್ಳಿ ಮುನಿರಾಜು, ನಗರ ಮಂಡಲ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ರಮಾ ಮುನಿರಾಜು, ಎಚ್ಎಸ್ ಕಿರಣ್, ಮಂಜುನಾಥ್, ಯಲಹಂಕ ಜಯಣ್ಣ, ಗಿರೀಶ್, ದಾಮೋದರ್, ಧನು, ಸಂದೀಪ್, ಜಯಂತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಏನು ಜಿಬಿ ಆದಮೇಲೆ ವಾರ್ಡ್ ವಿಂಗಡಣೆಗಳನ್ನು ಮಾಡಿ ಹೆಸರುಗಳನ್ನು ಇಟ್ಟರು. ವಾರ್ಡ್ 1 ಕೆಂಪೇಗೌಡ ವಾರ್ಡು, ವಾರ್ಡ್ 2 ಚೌಡೇಶ್ವರಿ, ವಾರ್ಡ್ 3 ವೆಂಕಟಾಲ ಮಾರುತಿನಗರ ಮತ್ತು ಉಳಿಕೆಯದರಲ್ಲೆಲ್ಲ ಕೂಡ ನಾವು ಅಬ್ಜೆಕ್ಷನ್ ಎಲ್ಲ ಕೊಟ್ಟಿದ್ವಿ. ಆದರೆ ಅಂತಿಮ ಪ್ರಕಟಣೆ ಆದಾಗ ನಾವು ಕೊಟ್ಟ ಹೆಸರುಗಳನ್ನು ಬಿಟ್ಟು ತಾರುಮಾರು ಮಾಡಿ ಓಲ್ಡ್ ಟೌನು ಅಲ್ಲಿ ರಾಜಾ ಕೆಂಪೇಗೌಡ ಮತ್ತು ಆಕಾಶ್ ಇವೆಲ್ಲ ಕೂಡ ನಿಂತಾದ್ಮೇಲೆ ನಾವು ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದ್ವಿ ಮತ್ತು ಮಂತ್ರಿಗಳನ್ನು ಕಂಡು ಅಧಿಕಾರಿಗಳು ಕೂಡ ನಾವು ಮನವಿಯನ್ನು ಕೂಡ ಮಾಡಿದ್ವಿ ಮತ್ತು ನಾಗರಿಕರು ಕೂಡ ತೀವ್ರವಾದಂಥ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಇದನ್ನು ಮನಗಂಡು ಸರ್ಕಾರ ಇವತ್ತು ನಮ್ಮ ಬೇಡಿಕೆಯಲ್ಲಿ 2 ವಾರಗಳ ಹೆಸರನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡಿದ್ದಾರೆ ಮತ್ತು ವಾರ್ಡು 3 ಏನಿಟ್ಟಿತ್ತು ವಾರ್ಡ್ 1ಗೆ ಅದನ್ನು ಈಗ ವಾರ್ಡ್ 1 ಇಟ್ಟು ರಾಜಾ ಕೆಂಪೇಗೌಡ ಹೆಸರಿಟ್ಟಿದ್ದಾರೆ. ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಾವು ವಾರ್ಡ್ 2 ಚೌಡೇಶ್ವರಿ ಕೇಳಿದ್ವಿ, ಅಂದರೆ 3 ಅಂತೇಳಿಟ್ಟು ಚೌಡೇಶ್ವರಿ ಕೊಟ್ಟವ್ರೆ. ಆದರೂ ಕೂಡ ಅರ್ಧ ಸಮಾಧಾನ ನಮಗೆ ಅದಕ್ಕೂ ಸ್ವಾಗತ ಮಾಡ್ತೀವಿ. ಆದರೆ ವೆಂಕಟಾಲ ಮತ್ತು ಮಾರುತಿನಗರ ಅಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಸ್ಥಳದ ಹೆಸರನ್ನು ಬದಲಾಯಿಸಿ ಮೊದಲು ಆಕಾಶ ಅಂತಿತ್ತು, ಅದು ಸಾಕಷ್ಟು ವಿವಾದಕ್ಕೆ ಒಳಗಾದಾದಮೇಲೆ ಅದಕ್ಕೆ ಹತ್ತಿರವಾದಂಥ ಒಂದು ಇಂಗ್ಲೀಷ್ ಹೆಸರನ್ನು ಇಟ್ಟವರು, ಏರೋ ಸಿಟಿ ಅಂತೇಳಿ ಇಟ್ಟಿದ್ದಾರೆ. ಅದು ನವಂಬರ್ ತಿಂಗಳು ರಾಜ್ಯೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಒಂದು ಇಂಗ್ಲೀಷ್ ಹೆಸರನ್ನೇ ಇಟ್ಟವ್ರೆ. ಅದನ್ನು ಕನ್ನಡದ ಹೆಸರಾದರೂ ಇಟ್ಟಿದ್ರೆ ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು. ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದನ್ನೇ ಇಂಗ್ಲೀಷ್ ಇಟ್ಟವ್ರೆ. ಈ ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಅಭಿಮಾನವೂ ಇಲ್ಲ ಮತ್ತು ಕನ್ನಡದ ಹೆಸರನ್ನು ಇಡೋದಕ್ಕೆ ಅವ್ರ ಆಸಕ್ತಿನೇ ಇಲ್ಲ. ಇವತ್ತು ಏರೋ ಸಿಟಿ ಕೇಳಿದ್ರು ನಾನು ನಿನ್ನೆ ಮಾತಾಡಿದ ಅಧಿಕಾರಿಗಳು ಏನು ಹೆಸರಿಟ್ಟಿದ್ದೀರಿ ಅಂತ. ಇಲ್ಲ 4 ವರ್ಷಕ್ಕೊಂದ್ಸರಿ ಇದು ಇಂಟರ್ನ್ಯಾಷನಲ್ಲು ಅಂತಾರಾಷ್ಟ್ರೀಯ ಗಮನವನ್ನು ಸೆಳೀತಕ್ಕಂಥ ಏರ್ ಶೋ ನಡೀತಾ ಇದೆ, ಅದಕ್ಕೋಸ್ಕರ ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ರು. ನಾನು ಹೇಳಿದೆ ಏರ್ ಶೋ ನಡೆಯೋದಕ್ಕೆ ಭಾಳ ದೂರ ಇದೆ, ವಾರ್ಡ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ವಿ. ಮನೆಗೆ ಅವ್ರಿಗೊಂದು ಮನವಿಯನ್ನು ನಮ್ಮ ಮಾಧ್ಯಮ ಮುಖಾಂತರ ಮಾಡ್ಕೊಂಡಂತ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಏರ್ ಪವನ ಅಂತಂದರೆ ಏರು, ಅದಕ್ಕೆ ಪವನಸುತ ವಾರ್ಡ್ ಅಂತಾದರೂ ಬದಲಾಯಿಸಿ. ಅವಾಗ ಇಂಗ್ಲೀಷ್ ಹೆಸರು ಹೋಗಿ ಕನ್ನಡ ಹೆಸರಾದರೂ ಬರ್ತದೆ. ಪವನಸುತ ನಗರ ವಾರ್ಡ್ ಅಂತೇಳಿಟ್ರೆ ಆವಾಗ ಏರೋ ಸಿಟಿ ಅನ್ನೋದಕ್ಕೂ ಹತ್ತಿರ ಬರ್ತದೆ ಅಂತಕ್ಕಂಥದ್ದು. ಇಲ್ಲ ನಿಮ್ಮ ಕೈಯಲ್ಲಿ ಹೆಸರು ಬದಲಾಯಿಸೋಕ್ಕಾಗಲ್ಲ, ನಿಮ್ಮ ಪ್ರತಿಷ್ಠೆ ವಿಚಾರ, ಕಾಂಗ್ರೆಸ್ ಅವರು ಇದನ್ನೇ ಇಡೋಕೆ ಕೇಳೋರೆ, ಆಡಳಿತ ಕೊಡ್ತಾರೋ ಅಂತಂದರೆ ನೀವು ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದ ವಾರ್ಡ್ ಹೆಸರನ್ನು ಇಟ್ಟಿದ್ದೀರಿ, ದಯವಿಟ್ಟು ಆ ವಾರ್ಡ್ಗೆ ವೆಂಕಟಾಲ, ಮಾರುತಿನಗರ ಮತ್ತು ನಮ್ಮ ಶಿವನಹಳ್ಳಿಯ ಕೆಲವು ಭಾಗಗಳನ್ನು ಸೇರಿಸಿದಿರಿ, ಶ್ರೀನಿವಾಸಪುರ ಸೇರಿಸಿದಿರಿ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಆ ಹೆಸರಿಗೆ ತಕ್ಕಂಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ಗೆ ಕನಿಷ್ಠ ಒಂದು 1,000 ಕೋಟಿ ರೂಪಾಯಿ ಕೊಟ್ಟರೆ ಆಗ ವಿದೇಶಿಯರೆಲ್ಲ ಬಂದು ಈ ವಾರ್ಡ್ ವಿಸಿಟ್ ಮಾಡಿ ಆಮೇಲೆ ಏರ್ ಶೋಗೆ ಎಲ್ಲ ಹೋಗ್ತಕ್ಕಂಥ ಅವಕಾಶ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಹೆಸರಿಗೆ ಏನಿಟ್ಟಿದ್ರೆ ವಾರ್ಡ್ಗೆ ಹೆಸರಿಗೆ ಆ ತಕ್ಕ ಹಾಗೆ ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಸೇರಿ ಒತ್ತಾಯ ಮಾಡಿ ಸರ್ಕಾರದಿಂದ ಒಂದು 1,000 ಕೋಟಿ ರೂಪಾಯಿ ಅನುದಾನವನ್ನು ವಾರ್ಡ್ ಅಭಿವೃದ್ಧಿ ಕೊಡಬೇಕು ಅನ್ನೋದನ್ನು ಮನವಿಯನ್ನು ಮಾಡ್ತಾಯಿದ್ದೀವಿ. ನಮಸ್ಕಾರ ಸರ್. ಇವತ್ತು ನಮಗೆ ಸಂತೋಷದ ವಿಷಯ. ಯಾಕಂತಂದರೆ ನಮ್ಮ ವಾರ್ಡನ್ನು ಕೆಂಪೇಗೌಡ ಅಂತ ಮಾಡಿದ್ರು. ನಮ್ಮ ಸಾಹೇಬರು, ನಮ್ಮ ಶಾಸಕರು ಸಂಬಂಧಪಟ್ಟಂಥ ಸಚಿವರ ಹತ್ರ, ಅಧಿಕಾರಿಗಳ ಹತ್ರ ಮಾತಾಡಿ ನಮ್ಮ ವಾರ್ಡ್ ಹೆಸರನ್ನು ಚೌಡೇಶ್ವರಿ ವಾರ್ಡ್ ಅಂತ ಇವತ್ತು ಮಾಡಿದ್ದಾರೆ. ನಮಗೆ ತುಂಬ ಸಂತೋಷ ವಿಷಯ. ನಮ್ಮ ಶಾಸಕರಿಗೆ ನಮ್ಮ ಕಡೆಯಿಂದ, ನಮ್ಮ ಎಲ್ಲ ಸಂಘದ ಕಡೆಯಿಂದ ಅವರಿಗೆ ತುಂಬ ಧನ್ಯವಾದ ತಿಳಿಸ್ತಾ ಈ ಮಾತನ್ನು 2008ರಿಂದ UMP ಅಂತ ಬಂತಲ್ಲ, ಆವತ್ತು ನಮ್ಮ ಸಂಘದಿಂದ ನಮ್ಮ ಸಂಘದ ದೊಡ್ಡವರೆಲ್ಲ ಕೂತ್ಕೊಂಡು ನಮ್ಮ ಸಾಹೇಬರ ಚರ್ಚೆ ಮಾಡಿ ಚೌಡೇಶ್ವರಿ ವಾರ್ಡ್ ಅಂತ ಹೆಸರು ಮಾಡಿದ್ರು. ಆವತ್ತಿಂದ ಇವತ್ತು ಹಂಗೆ ಇತ್ತು. ಈಗ GB ಏನಂತ ಮಾಡಿದ್ರಲ್ಲ, GB ಮಾಡಿದ ತಕ್ಷಣ ನಮ್ಮ ಚೌಡೇಶ್ವರಿ ವಾರ್ಡ್ ತೆಗೆದುಬಿಟ್ಟು ರಾಜ ಕೆಂಪೇಗೌಡ ಮಾಡಿದ್ರು.
ರಾಜ ಕೆಂಪೇಗೌಡನ ಯಲಹಂಕ ಓಲ್ಡೌನ್ ಮಾಡಿದ್ರು, ವೆಂಕಟರಮಣ ಆಗಸ್ಟ್ ಬಾಳನ್ನು ಮಾಡಿದ್ರು. ನಾವೆಲ್ಲ ಪ್ರತಿಭಟನೆ ಮಾಡಿ ಧರ್ನ ಎಲ್ಲ ಮಾಡಿ ನಮ್ಮ ಸಾಹೇಬರಿಗೆಲ್ಲ ನಂಬರನ್ನು ಕೊಟ್ಟಿದ್ದೀವಿ. ಸಾಹೇಬರು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತನಾಡಿ ತಿರ್ಗಾ ನಮ್ಮ ವಾರ್ಡನ್ನು ಚೌಡೇಶ್ವರಿ ವಾರ್ಡ್ ಅಂತ ಮಾಡಿದ್ದಾರೆ. ಈಗ ಅವರಿಗೆ ನಮ್ಮ ಪರವಾಗಿ, ನಮ್ಮ ಸಂಘದ ಪರವಾಗಿ, ನಮ್ಮ ವಾರ್ಡ್ ಪರವಾಗಿ, ನಮ್ಮ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ನಿಮ್ಮ ಹೆಸರು ಸರ್? ರಾಮಮೂರ್ತಿ. ಸರ್ಕಾರ ಮಾಡಿದಂಥ ಕೆಟ್ಟ ಆಲೋಚನೆಯಿಂದ ಇವತ್ತು ನಮಗೆ ಒಂಥರ ನಮ್ಮ ಶಾಸಕರು ನಮಗೆ ಒಂದು ಭರವಸೆ ಕೊಟ್ಟಿದ್ದರು. ಮೊದಲು 2 ಎಲೆಕ್ಷನ್ನಲ್ಲಿ ಚೌಡೇಶ್ವರಿ ವಾರ್ಡ್ ಅಂತ ಇಟ್ಟಿದ್ದರು. ಅದನ್ನು ಇವ್ರು ಏನೋ ಒಂಥರ ಕಾನ್ಸ್ಟಿಟ್ಯೂನ್ಸಿ ಮಾಡಿಬಿಟ್ಟು ಅದನ್ನು ಎಲೆಕ್ಷನ್ಗೆ ಬೇರೆ ಥರ ಒಂದು ತಿಳಿಸೋಣ ಅಂತ ಮಾಡಿದ್ರು. ಆ ಕೆಟ್ಟ ದೃಷ್ಟಿನ ಆಗಿಲ್ಲ ಹೊತ್ತಿನಲ್ಲಿ ಅದನ್ನು ನಮಗೆ ಸರಿ ಮಾಡಿಸ್ಕೊಟ್ಟಂಥ ನಮ್ಮ SR ವಿಶ್ವನಾಥ್ ಅವರು, ಸೋಲಿಲ್ಲದ ಸರ್ದಾರ ಹಿಂದೂ ಹುಲಿ SR ವಿಶ್ವನಾಥ್ ಅವರು ನಮಗೆ ಶಾಸಕರಾದ ನಮಗೆ ಈ ವಾರ್ಡ್ಗೆ ಹಳೆಯ ಹೆಸರಿನಲ್ಲಿ ಮತ್ತೆ ಕೊಟ್ಟು ಚೌಡೇಶ್ವರಿ ತಾಯಿಯ ಆಶೀರ್ವಾದ ನಮಗೆಲ್ರಿಗೂ ಸಿಗಲಿ, ಚೌಡೇಶ್ವರಿ ತಾಯಿಯ ವಾರ್ಡ್ ಅಂತ ಹೆಸರನ್ನು ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಒಂದು ಧನ್ಯವಾದಗಳು ತಿಳಿಸಿ ಅಭಿನಂದನೆ ಮಾಡೋದಕ್ಕೆ ನಾವಿವತ್ತು ಬಂದಿದ್ವಿ. ಎಲ್ಲರೂ ಖುಷಿಯಾಗಿ ಎಲ್ರಿಗೂ ಎಲ್ಲ ವಾರ್ಡಿನ ಪ್ರಮುಖರು ಮತ್ತು ಚೌಡೇಶ್ವರಿ ವಾರ್ಡಿನ ತೊಗಟವೀರ ಕ್ಷತ್ರಿಯ ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಯವರು ಬಂದು ಅಭಿನಂದನೆ ಸಲ್ಲಿಸ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ನಮ್ಮ ವಾರ್ಡನ್ನು ಹೆಸರು ಚೇಂಜ್ ಮಾಡಿದರು. ಅದಕ್ಕೆ ನಾವು ನಮ್ಮ ಮನವಿ ಕೊಟ್ಟಿದ್ವಿ ನಮ್ಮ ಶಾಸಕರಿಗೆ. ನಮ್ಮ ಶಾಸಕರು ನಮ್ಮನ್ನೆಲ್ಲ ಕರೆದು ನಾನು ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟವ್ರೆ. ಅದ್ರ ಪ್ರಕಾರ ಅವರು ಅಲ್ಲಿ ಏನು ಮಾತಾಡಿದ್ರು ಗೊತ್ತಿಲ್ಲ. ನಮ್ಮ ಹೆಸರು ಚೌಡೇಶ್ವರಿ ತಾಯಿ ಹೆಸರು ಹಂಗೆ ಉಳಿಸ್ಕೊಂಡು ನಮ್ಮ ಮತ್ತೆ ತಿಳಿಸಿದರು. ತಿಳಿಸಿದ್ಮೇಲೆ ನಾವೆಲ್ಲ ಸಂತೋಷವಾಗಿ ಬಂದು ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನಾವು ಹೊರಡೋಕ್ಕೆ ಮುಂದೆ ಹೋಗ್ತಾ ಇದ್ದೀವಿ ಸರ್. ಅಷ್ಟೇ. ತಮ್ಮ ಹೆಸರು ಸರ್? ಲಕ್ಷ್ಮೀನಾರಾಯಣ ಅಂತ ಸರ್. ಮೊನ್ನೆ ಇವರು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಬಿಟ್ಟು ಈ ಕಾಂಟ್ರವರ್ಸಿ ಮಾಡೋದೇ ಜಾಸ್ತಿ. ಯಾವಾಗ ಮುಖಭಂಗ ಮಾಡ್ಕೊತಾನೆ ಇರ್ತಾರೆ ಇವರು. ಅಂದರೆ ಅಭಿವೃದ್ಧಿ ಮಾಡಿ ಒಂದಷ್ಟು ಜನರಿಗೆ ಸಹಾಯ ಮಾಡೋಣ ಅಂತ ಒಂದು ಮೆಚ್ಚುಗೆ ಪಡೆಯೋಣ ಅನ್ನೋ ಈ ಮಾತೇ ಇಲ್ಲ ಇವ್ರದ್ದು. ಆವತ್ತಿಂದನೂ ಇದು ಇದೆ, ಅವ್ರದ್ದು ಇರೋ ಗುಣನೇ ಇದು. ಅಂದರೆ ಜನನ ಕನ್ಫ್ಯೂಸ್ ಮಾಡೋದು, ಮತ್ತು ಇವರೇ ನಾವೇ ಏನೋ ತಂದು ಕೊಟ್ಟಂಗೆ ಮತ್ತೆ ಅದನ್ನು ಜನಗಳಿಗೆ ನಂಬಿಸೋದು. ಅಂದರೆ ಜನಗಳು ಇವಾಗ ಎಲ್ರಿಗೂ ಗೊತ್ತಾಗಿದೆ ನಮ್ಮ ಸಮಾಜ ಹೇಗಿದೆ ಅಂತ. ಅವ್ರಿಗೆ ಗೊತ್ತಿದ್ರೆ ಏನಿಲ್ಲ. ಇವರು ವಾರ್ಡ್ಗಳು ಬದಲಾವಣೆ ಮಾಡೋದು, ಮತ್ತು ಆ ವಾರ್ಡ್ಗಳು ನಾವೇ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು, ಇದನ್ನೆಲ್ಲ ಕೂಡ ನಿಲ್ಲಿಸಬೇಕು. ಯಾಕಂದರೆ ಇವಾಗ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಟೆಕ್ನಾಲಜಿಯಲ್ಲಿ ತುಂಬ ಮುಂದುವರೆದಿದ್ದಾರೆ. ಇವರು ಮಾಡೋ ಚಿಕ್ಕ ಮಕ್ಕಳ ಆಟಗಳು ಎಲ್ರಿಗೂ ಗೊತ್ತಾಗಿದೆ. ಹಂಗಾಗಿ ಇವ್ರಿಗೆ ಮುಖಭಂಗ ಆಗಿದೆ. ಯಾಕಂತಂದರೆ ಸಾಮಾನ್ಯ ಜನರಿಂದ ಹಿಡಿದು ಆ ಸಂಘ ಸಂಸ್ಥೆಗಳಿಂದ ಹಿಡಿದು ಎಲ್ಲರೂ ಕೂಡ 2-3 ಬಾರಿ ಪ್ರೊಟೆಸ್ಟ್ ಮಾಡಿದ್ದೀವಿ. ದೇವಸ್ಥಾನದ ಹತ್ರ ಕೂಡ ನಾವು ಧರ್ನೆ ಮಾಡಿದ್ದೀವಿ. ಶಾಸಕರು ಕೂಡ ಮನವಿ ಕೊಟ್ಟಿದ್ದೀವಿ. ಶಾಸಕರು ಕೂಡ ಅಧಿಕಾರಿಗಳ ಜೊತೆ ಮಾತಾಡಿ ಇವತ್ತು ನಮ್ಮ ವಾರ್ಡ್ನ ನಮಗೆ ಮತ್ತೆ ತಂದು ಕೊಡೋ ಪ್ರಯತ್ನ ಆಗಿದೆ. ಇವತ್ತು ಬಂದಿದೆ. ಇದಕ್ಕೆ ನಾವು ಶಾಸಕರ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಯಾಕಂತಂದರೆ ನಮ್ಮ ಸಾರ್ವಜನಿಕರು ಕೂಡ ಅವತ್ತು ಎಚ್ಚೆತ್ಕೊಂಡು ದೊಡ್ಡ ಹೋರಾಟ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಚೌಡೇಶ್ವರಿ ತಾಯಿಯ ಹೆಸರನ್ನು ಬದಲಾವಣೆ ಮಾಡಿದ್ರಲ್ವ, ಅವರಿಗೆ ಭಗವಂತ ಶಿಕ್ಷೆ ಕೊಡ್ತಾನೆ. ಯಾಕಂತಂದರೆ ಇದ್ದಿದ್ದು ವಾರ್ಡ್ನ ಬೇಕಂತಲೇ ಈ ರೀತಿ ಮಾಡ್ತಾರಲ್ಲ, ಅವ್ರನ್ನ ಯಾವುದೇ ಕಾರಣಕ್ಕೂ ಭಗವಂತ ಕ್ಷಮಿಸಲ್ಲ. ಇದೇನು ಚೌಡೇಶ್ವರಿ ಜನಗಳು ಏನಿದ್ದಾರೆ ಅವ್ರಿಗೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು ಎಲ್ರಿಗೂ ಯಲಹಂಕದ ಸಮಸ್ತ ನಾಗರಿಕರಿಗೂ ತಿಳಿದಂತೆ ಈ ಹಿಂದೆ ನಮ್ಮ ಶಾಸಕರು ಕೆಂಪೇಗೌಡರ ಮೇಲೆ ಯಲಹಂಕ ಕಟ್ಟಿದಂಥ ಕೆಂಪೇಗೌಡರ ಒಂದು ದಾರಿದೀಪದಲ್ಲಿ ನಡಿಬೇಕು ಅನ್ನೋ ಒಂದು ಇಚ್ಛೆಯಿಂದ ಅವರಿಗೆ ಒಂದು ಗೌರವ ಸೂಚಿಸುವ ಒಂದು ಕೆಲಸವನ್ನು ಅವರು ಈ ಹಿಂದೆ ಮಾಡಿದರು. ಏನು ನಮ್ಮ ಕೆಂಪೇಗೌಡರು ಯಲಹಂಕನ ನಿರ್ಮಾಣ ಮಾಡಿದರು, ಅವರ ಒಂದು ಹೆಸರನ್ನ ಯಲಹಂಕದಿಂದ ಮೊದಲನೇ ವಾರ್ಡಾಗಿ ಅವರ ಹೆಸರನ್ನ ನಾಮಕರಣ ಮಾಡಿ ಅವ್ರಿಗೆ ಗೌರವನ ಅವರು ಎಷ್ಟು ಕೆಂಪೇಗೌಡರ ಬಗ್ಗೆ ಅಭಿಮಾನ ಇದೆ ಅನ್ನೋದನ್ನು ನಮಗೆ ಅದು ಕಾಣಿಸ್ತಾ ಇತ್ತು. ಅವರ ಆ ಹೆಸರನ್ನ ನಾಮಕರಣ ಮಾಡಿದ್ರಿಂದ. ಆದರೆ ಈಗ ಹೊಸದಾಗಿ GBA ಆದಮೇಲೆ, ಸರ್ಕಾರ ಬದಲಾವಣೆ ಆದಮೇಲೆ, ಸರ್ಕಾರದಲ್ಲಿ ಕಾಣದ ಕೈಗಳು ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳು ಮಾಡಿದಂಥ ಮಹಾ ಕಾರ್ಯಕ್ಕೆ ಒಂದು ಕೀಳು ಮನೋಭಾವದಿಂದ ವರ್ತಿಸಿ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಕೂಡ ಆಗ್ತಾಯಿದೆ. ಈ ಒಂದು ಕಾರ್ಯದಲ್ಲಿ ನಮಗೂ ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿರೋದಕ್ಕೂ ಕೂಡ ನನಗೆ ತುಂಬ ಸಂತೋಷ. ಎಲ್ಲ ಜನರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ವಾರ್ಡಿನ ಎಲ್ಲ ನಿವಾಸಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಂಥ ಎಲ್ಲ ವಾರ್ಡಿನ ನಿವಾಸಿಗಳು
ಬೆಂಬಲ ಸೂಚಿಸಿದಂಥ ಎಲ್ಲರಿಗೂ ಕೂಡ ನಾನು ಈ ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಒಬ್ಬ ಇಂದಿನ ಮಹರ್ಷಿಗಳ ಹೆಸರುಗಳನ್ನು ಇಟ್ಟು ಕರೆಕ್ಟಾಗಿ ವಾರ್ಡ್ಗಳನ್ನು ವಿಂಗಡಣೆ ಮಾಡಿದರು. ನಂತರ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಬೆಂಗಳೂರನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ವಾರ್ಡ್ಗಳನ್ನು ವಿಂಗಡಣೆ ಮಾಡಿ 369 ವಾರ್ಡ್ಗಳಾಗಿ ವಿಂಗಡಣೆ ಮಾಡಿದ್ರು. ಆದರೆ ಸದನದಲ್ಲಿ BJP ಶಾಸಕರುಗಳು, ಎಸ್ಪೆಷಲಿ ಯಲಹಂಕ ಶಾಸಕರು ಅದನ್ನು ವಿರೋಧ ಮಾಡಿದ್ರು. ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡಗಳ ವಾರ್ಡ್ಗಳನ್ನು ಹೊಡಿಬೇಡಿ, ಹೆಸರುಗಳನ್ನು ಬದಲಾವಣೆ ಮಾಡಬೇಡಿ ಅಂತೇಳಿ ಆಗಲೇ ವಿರೋಧವನ್ನು ಮಾಡಿದರು. ತದನಂತರ ವಾರ್ಡ್ ನಂಬರ್ 1, 2, 3 ಬದಲಾವಣೆ ಮಾಡಿ ವಾರ್ಡ್ ನಂಬರ್ 1ಕ್ಕೆ ರಾಜ ಕೆಂಪೇಗೌಡ ವಾರ್ಡನ್ನು ಇಟ್ಟಂಥ ಹೆಸರನ್ನು ಚೌಡೇಶ್ವರಿ ಅಂತ ಮಾಡಿದ್ರು. ವಾರ್ಡ್ ನಂಬರ್ 2ಕ್ಕೆ ಚೌಡೇಶ್ವರಿ ಇದ್ದಂಥ ವಾರ್ಡ ಯಾವುದೋ ಆಕಾಶನ ಹೆಸರನ್ನು ಸೇರಿಸಿದ್ರು. ಅದೆಲ್ಲ ಗೊಂದಲವನ್ನು ಸತತವಾಗಿ 1 ತಿಂಗಳಿಂದ ಗ್ರಾಮಸ್ಥರೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ರು. ಶಾಸಕರಿಗೆ ಮನವಿಯನ್ನು ಸಹ ಕೊಟ್ಟಿದ್ದರು, ಸರ್ಕಾರದ ಲೆವೆಲ್ಗೆ ಮನವಿಯನ್ನು ಸಹ ಕೊಟ್ಟಿದ್ದರು. ಈಗಾಗಲೇ ಸರ್ಕಾರ ಇದಕ್ಕೆ ಮಣಿದು, ಗ್ರಾಮಸ್ಥರ ಒಂದು ಪ್ರತಿಭಟನೆಗೆ ಮಣಿದು ಇದನ್ನು ಬದಲಾವಣೆ ಮಾಡಿದೆ. ವಾರ್ಡ್ ನಂಬರ್ 1ಕ್ಕೆ ಏನು ಈ ಹಿಂದೆ ಇದ್ದಂಥ ಕೆಂಪೇಗೌಡರ ಹೆಸರನ್ನು, ವಾರ್ಡ್ ನಂಬರ್ 2ಕ್ಕೆ ಏನೋ ಏರೋ ಇಂಡಿಯಾ ಅಂತ ಹೆಸರನ್ನು ಇಟ್ಟಿದ್ದಾರೆ. ವಾರ್ಡ್ ನಂಬರ್ 3ಕ್ಕೆ ಚೌಡೇಶ್ವರಿ ಅಂತೇಳಿ ಹೆಸರನ್ನು ಇಟ್ಟಿದ್ದಾರೆ. ಹೀಗಾಗಿ ನಾವೆಲ್ಲ ಗ್ರಾಮಸ್ಥರು ಬಂದು ಶಾಸಕರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ, ಅಭಿನಂದನೆ ತಿಳಿಸ್ಲಿಕ್ಕೆ ಬಂದಿದ್ದೀವಿ. ಧನ್ಯವಾದ.